ಈ ದ್ವೇಷ ರಾಜಕಾರಣ ಎಂಬ ನೀರಿನಲ್ಲಿ ಇವತ್ತು ಈಜಬೇಕು ಅನ್ನೋದು ನನಗೆ ಗೊತ್ತಿರಲಿಲ್ಲ ಸ್ವಾಮಿ. ಈ ದ್ವೇಷ ರಾಜಕಾರಣ ಎಂಬ ಕೆಟ್ಟ ನೀರಿನಲ್ಲಿ ಇವತ್ತು ನಾವು ಈಜಬೇಕು ಅನ್ನೋದು ನನಗೆ ಊಹೆನೂ ಮಾಡಿರಲಿಲ್ಲ. ನಮ್ಮ ತಂದೆಯವರು ನಿಮ್ಮೆಲ್ಲರ ಆಶೀರ್ವಾದದಿಂದ, ನಮ್ಮ JDS ಪಕ್ಷದ ವರಿಷ್ಠರ ಆಶೀರ್ವಾದದಿಂದ ಇವತ್ತು 28ನೇ ವರ್ಷದ ಹೊಸ್ತಿಲಲ್ಲಿ ಇವತ್ತು ಶಾಸಕರಾಗಿ ನಿಮ್ಮ ಸೇವೆ ಮಾಡ್ತಾ ಇದ್ದಾರೆ. 3 ಬಾರಿ ಸಚಿವರಾಗಿ ಈ ಜಿಲ್ಲೆಯಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಆದರೆ ಈ ಸುದೀರ್ಘಾವಧಿ ಅವರ ರಾಜಕೀಯ ಜೀವನದಲ್ಲಿ ಅವರಾಗ್ಬೋದು, ನಮ್ಮ ತಾತ ಅವರಾಗ್ಬೋದು, ಸುಮಾರು 65 ವರ್ಷಗಳ ಸುದೀರ್ಘ ರಾಜಕಾರಣ ಜೀವನದಲ್ಲಿ ಯಾವುದೇ ಒಂದು ರಾಜಕಾರಣದ ಕುಟುಂಬಕ್ಕೆ, ರಾಜಕೀಯ ಕುಟುಂಬಕ್ಕೆ ಈ ಜಿಲ್ಲೆಯಲ್ಲಿ ನಾವು ತೊಂದರೆ ಕೊಡಲಿಲ್ಲ. ಯಾವುದೇ ರಾಜಕೀಯದ ಕುಟುಂಬಕ್ಕೆ ದೌರ್ಜನ್ಯ ಮಾಡಲಿಲ್ಲ. ಅವರ ತಂದೆಯ ಮಾರ್ಗದರ್ಶನದಲ್ಲಿ ಹೆಜ್ಜೆ ನೀಡುತ್ತಾ ಅಭಿವೃದ್ಧಿ ಒಂದೇ ಎಂಬ ಮಂತ್ರವನ್ನು ಜಪಿಸುತ್ತಾ ಈ ಜಿಲ್ಲೆಯಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ಇವತ್ತು ಶ್ರಮಿಸಿದ್ದಾರೆ. ಇವತ್ತು ಈ ದೊಡ್ಡ ಮಟ್ಟದಲ್ಲಿ ಜಿಲ್ಲಾ ಆಸ್ಪತ್ರೆ ಆಗ್ಬೋದು, ಆಧುನಿಕ ಬಸ್ ಸ್ಟ್ಯಾಂಡ್ ಆಗ್ಬೋದು, ಇಂಜಿನಿಯರಿಂಗ್ ಕಾಲೇಜ್ ಆಗ್ಬೋದು, ನಮ್ಮ ಜಿಲ್ಲೆಯ ರಸ್ತೆಗಳು ನೋಡಿ ದಾಖಲೆ ಸಂಖ್ಯೆಗಳು ಇವತ್ತು KEB ಸಬ್ಸ್ಟೇಷನ್ಗಳಾಗ್ಬೋದು, ದಾಖಲೆ ಸಂಖ್ಯೆಗಳು ಇವತ್ತು ಹೈಸ್ಕೂಲ್ಗಳಾಗ್ಬೋದು, ಪಾಲಿಟೆಕ್ನಿಕ್ ಕಾಲೇಜ್ಗಳಾಗ್ಬೋದು. ನಮ್ಮ ಜಿಲ್ಲೆಯ ಶೈಕ್ಷಣಿಕ ಕ್ರಾಂತಿ ಅಂತ ಹೇಳಕ್ ಬಯಸ್ತೀನಿ. ಮುಂದುವರೆದಲ್ಲಿ ನಮ್ಮ ಹಿರಿಯರು ಪೂರ್ವಜರು ಕೊಟ್ಟಂತಹ ಸಂಪ್ರದಾಯ ಒಂದು ಈ ಶಾಶ್ವತ ಉಳ್ಕೊಳ್ಳೋಂಥ ಶಾಶ್ವತದ ಕಟ್ಟಡಗಳ ದೇವಸ್ಥಾನಗಳ ಜೀರ್ಣೋದ್ಧಾರ ಆಗ್ಬೋದು. ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾದಂಥ ಕಾಲದಲ್ಲಿ ಮಾನ್ಯ HD ರೇವಣ್ಣ ಅವರು ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಕಾಲದಲ್ಲಿ ಇಷ್ಟೆಲ್ಲ ಸೇವೆನ ಮಾಡಕ್ ಅವಕಾಶ ಆಗಿದೆ. ನಾವು ಯಾವತ್ತೂ ಯಾವುದೇ ಪ್ರೈವೇಟ್ ಕಾಲೇಜ್ ಮಾಡಲಿಲ್ಲ, ಪ್ರೈವೇಟ್ ಶಿಕ್ಷಣ ಸಂಸ್ಥೆ ಮಾಡಲಿಲ್ಲ, ಬೇರೆ ಜಿಲ್ಲೆಗಳಲ್ಲಿ ಮಾಡಿದಂತೆ ನಾವೆಲ್ಲೂ ಮಾಡಿಲ್ಲ. ಜನರ ಪರವಾಗಿ, ನಮ್ಮ ಜಿಲ್ಲೆಯ ಬಡ ಜನ ಮಕ್ಕಳ ಪರವಾಗಿ ಇವತ್ತು ಸಂಸ್ಥೆಗಳನ್ನ ಮಾಡಿದ್ವಿ. BCM ಹಾಸ್ಟೆಲ್ಗಳಾಗ್ಬೋದು, ಶಾಲಾ ಕಟ್ಟಡಗಳಾಗ್ಬೋದು. ಮೊನ್ನೆ ಹೋದ ತಿಂಗಳು ಡಿಸೆಂಬರ್ 6ನೇ ತಾರೀಕು ಸರ್ಕಾರಿ ಸೇವೆಗಳ ಸಮರ್ಪಣಾ ಸಮಾರಂಭ ಅಂತೆ. ಸರ್ಕಾರಿ ಸೇವೆಗಳ ಸಮರ್ಪಣಾ ಸಮಾರಂಭ ಅಂತೆ. ನನಗೆ ಒಂದು ಕನ್ಫ್ಯೂಷನ್ ಇದೆ, ಇದು ಕಾಂಗ್ರೆಸ್ ಪಕ್ಷದ ಸಮಾವೇಶನೋ ಅಥವಾ ಒಂದು ಸರ್ಕಾರಿ ಮಟ್ಟದ ಒಂದು ಸಮಾವೇಶನೋ ಅಂತ.